ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ 7ನೇ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಇಂದ್ರಿಯಾಣಿ ಕರ್ಮೇಂದ್ರಿಯೈಹಿ ಅನ್ನುವಂಥ ಪದಗಳು ಯಾವ ಇಂದ್ರಿಯಗಳ ಬಗ್ಗೆ ಹೇಳ್ತಾ ಇರೋದು ಅಂತ ತಿಳ್ಕೊಂಡ್ವಿ. ಅಂದರೆ ಎಲ್ಲ ಇಂದ್ರಿಯಗಳ ಬಗ್ಗೆ ಹೇಳ್ತಾ ಇರೋದು, ಯಾವುದು ಪಂಚೇಂದ್ರಿಯಗಳ ಬಗ್ಗೆ ಮಾತ್ರ ಆ ರೀತಿ ಅಲ್ಲ, ಸಮಸ್ತ ಇಂದ್ರಿಯಗಳ ಬಗ್ಗೆ ಹೇಳ್ತಾ ಇರೋದು ಅಂತ ತಿಳ್ಕೊಂಡ್ವಿ. ಇಲ್ಲಿ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ನಿಯಮ್ಯ ಅನ್ನುವಂಥ ಪದದ ಅರ್ಥವನ್ನು ವಶ ಮಾಡಿಕೊಳ್ಳೋದು ಅಂತ ತಗೊಳ್ದೆ ತಡೆಯೋದು ಅಂತ ತಗೊಂಡ್ರೆ ಏನು ಹಾನಿ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಯಮ್ಯ ಅಂತಂದರೆ ಇಲ್ಲಿ ವಶಪಡಿಸ್ಕೊಳ್ಳೋದು ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಅದನ್ನು ತಡೆಯೋದು ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ತಡೆಯೋದು ಅನ್ನುವಂತಹ ಅರ್ಥ ಇಲ್ಲಿ ಸರಿಯಾಗೋದಿಲ್ಲ. ಯಾಕೆ ಅಂತಂದರೆ, ಇಂದ್ರಿಯಗಳನ್ನು ತಡ್ಕೊಂಬಿಟ್ಟ ಮೇಲೆ ಅವುಗಳಿಂದ ಯಾವುದೇ ಕರ್ಮಯೋಗದ ಆಚರಣೆಯನ್ನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇಂದ್ರಿಯಗಳನ್ನು ನಾವು ಕೆಲಸ ಮಾಡದೇ ಇರೋ ಹಾಗೆ ತಡೆದಿಟ್ಕೊಂಡ್ಬಿಟ್ರೆ ಏನು ಕೆಲಸ ಮಾಡೋಕ್ಕಾಗತ್ತೆ? ಏನೂ ಕೆಲಸ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಇದರ ಅರ್ಥ. ಅದಕ್ಕೋಸ್ಕರನೇ ಇಲ್ಲಿ ತಡೆಯೋದು ಅನ್ನೋದು ಸರಿಯಾಗಿರೋದಿಲ್ಲ. ಇಲ್ಲಿ ವಶಪಡಿಸ್ಕೊಳ್ಳೋದು ಅಂದ್ರೇನು, ನಾನು ಏನು ಹೇಳ್ತೀನೋ ಅದನ್ನು ಮಾಡಬೇಕದು, ಆ ರೀತಿ ಇಟ್ಕೊಳ್ಳೋದಿದೆಯಲ್ಲ ಅದನ್ನು ಇಲ್ಲಿ ಹೇಳ್ತಾ ಇರೋದು. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸಮಸ್ತ ಇಂದ್ರಿಯಗಳ ಮೂಲಕ ಕರ್ಮಯೋಗದ ಆಚರಣೆ ಮಾಡೋದು ಅಂತಂದರೆ ಏನು? ಎಲ್ಲ ಇಂದ್ರಿಯಗಳ ಮೂಲಕ ಕರ್ಮಯೋಗದ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಹಂಗಂದ್ರೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ಸಮಸ್ತ ವಿಹಿತ ಕರ್ಮಗಳಲ್ಲಿ ಏನೇನು ನಮಗೆ ವಿಧಿಸಿದೆಯೋ ಅಂಥ ವಿಹಿತ ಕರ್ಮಗಳು, ನಾವು ಮಾಡಲೇಬೇಕಾಗಿರುವಂಥ ಕರ್ಮಗಳಿದೆಯಲ್ಲ ಅದು, ಮತ್ತು ಆ ಕೆಲಸಗಳನ್ನು ಮಾಡಿದಾಗ ಫಲಸ್ವರೂಪವಾಗಿ ನಮಗೆ ಈ ಲೋಕ ಸಿಗುತ್ತೆ ಅಥವಾ ಪರಲೋಕದಲ್ಲಿ ಏನೇನಿದೆಯೋ ಸಮಸ್ತ ಭೋಗಗಳಿರುತ್ತಲ್ಲ ಅದರಲ್ಲಿ ರಾಗದ್ವೇಷಗಳನ್ನು ತ್ಯಾಗ ಮಾಡಿ. ಅಂದರೆ ಇದರಲ್ಲಿ ನಂಗೆ ಆಸಕ್ತಿ, ಇದರಲ್ಲಿ ನನಗೆ ಇಷ್ಟ ಇಲ್ಲ, ನನಗೆ ಇದನ್ನು ನೋಡಿದ್ರೆ ಖುಷಿ, ಇದನ್ನು ನೋಡಿದ್ರೆ ನನಗೆ ದುಃಖ ಅಂತೆಲ್ಲ ನಾವು ಏನೇನೋ ಅಂದ್ಕೊಂಡಿರ್ತೀವಲ್ವಾ, ಅದೆಲ್ಲವನ್ನ ಬಿಟ್ಬಿಡಬೇಕು. ಯಾಕಂದರೆ ನಾವು ಏನೋ ಒಂದು ಕೆಲಸ ಮಾಡಿದಾಗ ಅದರಿಂದ ನಮಗೆ ಫಲ ಬರೋದಂತೂ ನಿಜ ಅಲ್ವಾ. ಅದರಲ್ಲಿ ರಾಗದ್ವೇಷಗಳನ್ನು ಇಟ್ಕೋಬಾರ್ದು. ಮತ್ತು ಸಿದ್ಧಿ ಅಸಿದ್ಧಿ ಅಂದರೆ ಅದು ಆದರೂ ಅದು ಆಗಲಿಲ್ಲ ಅಂತಂದರೂ ಅದನ್ನು ಸಮವಾಗಿದ್ದುಕೊಂಡು, ಆ ಕೆಲಸಗಳಲ್ಲಿ ಸಿದ್ಧಿನೇ ಸಿಗಲಿ ಅಸಿದ್ಧಿನೇ ಸಿಗಲಿ ಸಮವಾಗಿದ್ದುಕೊಂಡು ಅದನ್ನು ವಶಪಡಿಸಿಕೊಂಡ ಇಂದ್ರಿಯಗಳ ಮೂಲಕ, ಅಂದ್ರೇನು, ನಾವು ಇಂದ್ರಿಯಗಳನ್ನು ಕೂಡ ವಶಪಡಿಸಿ ಇಟ್ಕೊಂಡಿರಬೇಕು. ಅಂಥ ಇಂದ್ರಿಯಗಳ ಮೂಲಕ ಶಬ್ದಾದಿ ವಿಷಯಗಳನ್ನು, ಅಂದರೆ ಎಲ್ಲ ಇಂದ್ರಿಯಗಳಿಗೆ ತಂದೆ ಆದಂಥ ವಿಷಯಗಳಿದೆಯಲ್ಲ ಅದನ್ನು ಗ್ರಹಣೆ ಮಾಡ್ತಾ ಯಜ್ಞ, ದಾನ, ತಪಸ್ಸು, ಅಧ್ಯಯನ, ಅಧ್ಯಾಪನ, ಪ್ರಜಾಪಾಲನೆ, ಕೊಟ್ಟು ತಗೊಳ್ಳುವಂಥ ವ್ಯಾಪಾರ, ಮತ್ತು ಸೇವೆ, ಮತ್ತು ತಿಂಡಿ, ತೀರ್ಥ, ಮಲಗೋದು, ಏಳೋದು, ಓಡಾಡೋದು, ಕೂತ್ಕೊಳ್ಳೋದು, ವಿಶ್ರಾಂತಿ ಪಡೆಯೋದು ಮುಂತಾದ ಸಮಸ್ತ ಇಂದ್ರಿಯಗಳ ಕರ್ಮವನ್ನು, ಅಂದರೆ ಈಗ ನಾವು ಏನೇನೆಲ್ಲ ಕೆಲಸ ಮಾಡ್ತೀವೋ ಎಲ್ಲ ಕರ್ಮವನ್ನು ಕೂಡ ಶಾಸ್ತ್ರ ವಿಧಿಗೆ ಅನುಸಾರವಾಗಿ ಮಾಡೋದೇ ಸಮಸ್ತ ಇಂದ್ರಿಯಗಳಿಂದ ಕರ್ಮಯೋಗದ ಆಚರಣೆ ಮಾಡೋದು ಅಂತ ಅರ್ಥ. ಈಗ ಅರ್ಥ ಆಗಿದೆ ಅಲ್ವಾ? ಅಂದ್ರೇನು, ನಾವು ಏನೇ ಕೆಲಸ ಮಾಡಿದ್ರು ಕೂಡ, ಈಗ ನಾವೇನೋ ಒಂದು ತಿನ್ನಬೇಕು ಅಥವಾ ನಾವೇನಾದರೂ ಓದಬೇಕು ಅಂತಂದರೆ ಶಾಸ್ತ್ರಗಳಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಅದರ ಪ್ರಕಾರವಾಗಿ ನಾವು ನಮ್ಮ ಇಂದ್ರಿಯಗಳ ಮೂಲಕ ಆ ಕೆಲಸಗಳನ್ನು ಮಾಡುವಂಥದ್ದು. ಈ ರೀತಿ ಆಚರಣೆ ಮಾಡೋದನ್ನೇ ಇಲ್ಲಿ ಸಮಸ್ತ ಇಂದ್ರಿಯಗಳಿಂದ ಕರ್ಮಯೋಗದ ಆಚರಣೆಯನ್ನು ಮಾಡೋದು ಅಂತ ಹೇಳ್ತಾ ಇರೋದು. ಈ ವಿಷಯದ ಬಗ್ಗೆ 2ನೇ ಅಧ್ಯಾಯದ 64ನೇ ಶ್ಲೋಕದಲ್ಲಿ ಇದರ ಫಲವನ್ನೇ ಪ್ರಸಾದದ ಪ್ರಾಪ್ತಿ ಮತ್ತು ಸಮಸ್ತ ದುಃಖಗಳ ನಾಶ ಅಂತ ಹೇಳಿದ್ದಾರೆ. ಈಗ ನಾವು ಹಿಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡವಲ್ವಾ, ಏನು ಅಂತಂದರೆ, ನಾವು ಯಾವಾಗ ಕರ್ಮಯೋಗದ ಆಚರಣೆಯನ್ನು ಮಾಡ್ತೀವೋ, ಅಂದರೆ ನಾವು ಮಾಡುವಂಥ ಕೆಲಸಗಳನ್ನು ಕರ್ಮಯೋಗದ ರೀತಿ ಮಾಡ್ತೀವೋ ಆಗ ಅದರ ಫಲ ಏನು ಸಿಗುತ್ತೆ ನಮಗೆ? ಪ್ರಸಾದದ ಪ್ರಾಪ್ತಿ ಅಂತಂದರೆ ಪ್ರಸಾದ ಸಿಗುತ್ತೆ ಅಂದರೆ ಇನ್ನು ಭಗವಂತನೇ ಸಿಗ್ತಾನೆ ಅಂತ ಅರ್ಥ. ಆಮೇಲೆ ಎಲ್ಲ ದುಃಖಗಳ ನಾಶ ಆಗುತ್ತೆ ಅಂತಂದ್ಬಿಟ್ಟು ಹೇಳಿದ್ರಲ್ವಾ. ಈಗ ಆ ಶ್ಲೋಕದ ಅರ್ಥವನ್ನು ಒಂದ್ಸರಿ ಹೇಳ್ತೀನಿ, ಯಾಕಂದರೆ ನಮಗೆ ಅವಾಗ
ಏನು ಹೇಳಿದ್ದ ಭಗವಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಏನು ಹೇಳ್ತಾನೆ, ಅಂತಃಕರಣವನ್ನ ತನ್ನ ಅಧೀನವಾಗಿ ಮಾಡಿಕೊಂಡಿರುವಂಥ ಸಾಧಕ ಅಂದರೆ ತನ್ನ ಇಂದ್ರಿಯಗಳನ್ನು ಮತ್ತು ಒಳಗಡೆ ಇರುವಂಥ ಮನಸ್ಸು, ಬುದ್ಧಿ, ಅಹಂಕಾರ, ಈ ಅಂತಃಕರಣಗಳಿದೆಯಲ್ಲ ಎಲ್ಲವನ್ನು ಕೂಡ ತನ್ನ ಅಧೀನ ಮಾಡ್ಕೊಂಡಿರ್ತಾನಲ್ಲ ಅಂಥ ಸಾಧಕ, ತನ್ನ ವಶದಲ್ಲಿ ಮಾಡಿಕೊಂಡಿರುವಂಥ ಅಂದರೆ ರಾಗದ್ವೇಷರಹಿತವಾದ ಇಂದ್ರಿಯಗಳ ಮೂಲಕ ವಿಷಯಗಳಲ್ಲಿ ವಿಚರಣೆ ಮಾಡ್ತಾ ಮಾಡ್ತಾ ಅಂತಃಕರಣದ ಪ್ರಸನ್ನತೆಯನ್ನು ಪಡಿತಾನೆ. ನೋಡಿ, ಯಾವಾಗ ನಾವು ಕಂಟ್ರೋಲಲ್ಲಿ ಇಟ್ಕೊಂಡು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಹೋಗ್ತೀವೋ ಆಗ ನಮಗೆ ಎಲ್ಲ ಸಂತೋಷ, ಸುಖ ಅನ್ನೋದು ಏನಿದೆಯೋ ಅದು ನಮಗೆ ಸಿಗ್ತಾ ಹೋಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಸಾದದ ಪ್ರಾಪ್ತಿ ಆಗುತ್ತೆ ಮತ್ತು ಎಲ್ಲ ದುಃಖಗಳ ನಾಶ ಆಗುತ್ತೆ. ಅಂದರೆ ಭಗವಂತನ ಪ್ರಾಪ್ತಿ ಆಗುತ್ತೆ ಮತ್ತು ನಮಗೆ ಭಗವಂತ ಸಿಕ್ಕದ ಮೇಲೆ ಯಾವ ದುಃಖ ತಾನೇ ಇರೋದಕ್ಕೆ ಸಾಧ್ಯ? ಏನೂ ಇರೋದಿಲ್ಲ ಅನ್ನೋದು ಇದರ ಅರ್ಥ. ಅದಕ್ಕೆ ನೋಡಿ, ಹಿಂದಿನ ಚಾಪ್ಟ್ರಲ್ಲಿ ಏನು ಹೇಳಿದಾರೋ ಅದು ಒಂದ್ಸರಿ ಹೋಗಿ ನಾವು ಅದನ್ನು ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ನೋಡಿ, ಇವಾಗ ನಾವು ಇಷ್ಟೆಲ್ಲ ತಿಳ್ಕೊಳ್ತಾ ಇದ್ದೀವಲ್ವ, ಇದೆಲ್ಲ ನಮಗೆ ನೆನಪಲ್ಲಿ ಇರೋದಿಲ್ಲ ಅಲ್ವಾ. ಹಿಂದಿನ ಅಧ್ಯಾಯಗಳಲ್ಲಿ ಏನೇನೆಲ್ಲ ತಿಳ್ಕೊಂಡ್ವಿ ಅಂತಂದರೆ ಮರ್ತು ಹೋಗಿರುತ್ತೆ. ಸೊ ಅದಕ್ಕೆ ಒಂದು ಸರಿ ಅದನ್ನು ಓದಿದಾಗ ನಮ್ಗೆ ಇನ್ನೂ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.